ಬೆಳಿಗ್ಗೆ ದೀಕ್ಷೆ ಎಚ್ಚರಗೊಂಡಾಗ ವಿಕ್ರಮ್ ಪಕ್ಕದಲ್ಲಿರಲಿಲ್ಲ. ಜಾಗಿಂಗ್ ಹೋಗಿರ್ಬೋದು ಅಂತ ಅವಳು ಭಾವಿಸಿದ್ಲು. ಆದರೂ ಸಾಮಾನ್ಯವಾಗಿ ತಾನಿದ್ದ ಮೇಲೆ ಅವನು ಹೇಳ್ತಿದ್ನಲ್ಲ, ಈ ವ್ಯಕ್ತಿ ಯಾಕೆ ಹೀಗೆ ಬದಲಾವಣೆ? ಒಂದೊಂದನ್ನೇ ಆಲೋಚಿಸ್ತಾ ದೀಕ್ಷೆ ಇದ್ದು ಫ್ರೆಶ್ ಆಗೋದಕ್ಕೆ ಬಾತ್ರೂಮ್ಗೆ ಹೋದ್ಲು. ಫ್ರೆಶ್ ಆಗಿ ನೀರುವಾಗ ಅಡುಗೆ ಮನೆಗೆ ಹೋಗಿ ಚಹಾಗೆ ನೀರಿಟ್ಲು. ಆ ಸಮಯದಲ್ಲಿ ಇಶಾನಿ ಕೂಡ ಬಂದಳು. ಏನಮ್ಮ ಅಷ್ಟೊಂದು ಆಲೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಿಮ್ಮಪ್ಪ ಬೆಳಗ್ಗೆ ಬೆಳಗ್ಗೆ ಎಲ್ಲಿ ಹೋದರು ಅಂತ ಆಲೋಚಿಸ್ತಿದ್ದೆ. ಸಾಮಾನ್ಯವಾಗಿ ನಾನು ಎದ್ದ ಮೇಲೆ ಅವ್ರು ಹೇಳ್ತಿದ್ರು, ಯಾರಾದರೂ ಪ್ರೇಯಸಿನ ನೋಡೋದಕ್ಕೆ ಬೆಳಗ್ಗೆ ಹೋಗಿರಬಹುದು. ಇಶಾನಿ ತಮಾಷೆ ಮಾಡಿದ್ಲು. ದೇವ್ರಾಣಿ ಹೇಳ್ತೀನಿ, ಬೇಡ ಇಶಾನಿ, ಅವ್ರು ಹಾಗೆ ಯಾರ ಹಿಂದೆನೂ ಹೋಗಲ್ಲ ಅಂತ ನನಗೆ ಖಚಿತವಾಗಿ ಗೊತ್ತು. ಹೇಗೆ ಇಷ್ಟು ನಂಬಿಕೆ? ನಿನ್ನ ರಾಕ್ಷಸಾಪರನ ನಾನು ಸಹಿಸ್ಕೊಳ್ಳೋ ಹಾಗೆ ಬೇರೆ ಯಾವ ಹೆಣ್ಣು ಸಹಿಸಲ್ಲ, ಅದೇ ಕಾರಣ. ಅಪ್ಪ ರಾಕ್ಷಸನಲ್ಲ. ಸರಿ, ಅಪ್ಪನ ಸಕ್ಕರೆ ಬೊಂಬೆ, ಹೋಗಿ ಮನೆ ಬಾಗಿಲು ಗುಡಿಸು. ನಿನ್ನ ಜೊತೆ ವಾದ ಮಾಡೋದಕ್ಕೆ ನಂಗೆ ಸಮಯ ಇಲ್ಲ. ಈ ಸೈನ್ಯ ಈಗಲೇ ಎದ್ದು ಬರುತ್ತೆ, ಹಾಗಾಗಿ ನೀನು ಹೋಗಿ ಬಂಗಾರ. ದೀಕ್ಷಾಳ ಕೆಲಸಗಳೆಲ್ಲ ಮುಗಿದ್ವು. ಮೂವರು ಮಕ್ಕಳು ಶಾಲೆಗೆ ಮತ್ತು ಇಶಾನಿ ಕಾಲೇಜಿಗೆ ಹೋದ ನಂತರ ವಿಕ್ರಮ್ ಬಂದ. ದೀಕ್ಷಾ ವಿಕ್ರಮ್ನನ್ನು ಕಂಡು ಮಾತಾಡಿಸ್ದೆ ಅಡುಗೆ ಮನೆಗೆ ಹೋದ್ಲು. ದೀಕ್ಷಾ ಆ ಕರೆಗೂ ಅವಳು ತಿರುಗಿ ನೋಡಲಿಲ್ಲ. ಅವಳು ಮುನಿಸ್ಕೊಂಡಿದ್ದಾಳೆ ಅಂತ ವಿಕ್ರಮ್ಗೆ ಅರ್ಥ ಆಯಿತು. ವಿಕ್ರಮ್ ಅವಳ ಹತ್ರ ಹೋಗಿ ಅವಳ ಹೆಗಲ ಮೇಲೆ ಮೆಲ್ಲನೆ ಕೈ ಇಟ್ಟ. ಆಗಲೂ ಅವಳು ಅಲುಗಾಡದೆ ಹಾಗೆ ನಿಂತಳು. ಸಾರಿ ಅಂತ ಅವಳ ಕಿವಿಯ ಹತ್ತಿರ ಮೆಲ್ಲನೆ ಹೇಳ್ದ. ಆ ಬೆಚ್ಚಗಿನ ಉಸಿರಿಗೆ ಅವಳು ಒಮ್ಮೆ ಬೆಚ್ಚಿ ಬಿದ್ಲು. ತಕ್ಷಣ ಅವಳು ಅವನ ಕೈ ತಳ್ಳಿ ದೂರ ನಿಂತಳು. ನಂತರ ಅವನನ್ನು ಕಿಕ್ಕರಿಸಿ ನೋಡಿದ್ಲು. ಎಲ್ಲಾದರೂ ಹೋಗುವಾಗ ಒಂದು ಮಾತು ಹೇಳಿ ಹೋದ್ರೆ ಏನಾಗುತ್ತೆ? ಅದು ಬೆಳಂಬೆಳಿಗ್ಗೆ ಯಾರನ್ನು ನೋಡೋದಕ್ಕೆ ಹೋಗಿದ್ರಿ? ವಿಕ್ರಮ್ ದೀಕ್ಷಾಳ ಕೈ ಹಿಡಿದು ಹಾಲಿಗೆ ಕರೆತಂದ. ದೀಕ್ಷಾಳನ್ನು ಸೋಫಾದ ಮೇಲೆ ಕೂರಿಸಿ ಅವಳ ಪಕ್ಕದಲ್ಲಿ ತಾನು ಕೂತ. ದೀಕ್ಷಾ, ನಾನು ಎಲ್ಲಿಗೆ ಹೋಗಿದ್ದೆ ಗೊತ್ತಾ? ಅವಳು ಅವನನ್ನೊಮ್ಮೆ ನೋಡಿದ್ಲು. ದೇವಸ್ಥಾನದಲ್ಲಿರೋ ರಾಮ್ ಪಂಡಿತರನ್ನು ನೋಡೋದಕ್ಕೆ ಹೋಗಿದ್ದೆ. ಇಶಾನಿ ಜಾತಕವನ್ನು ಅವರಿಂದ ಒಮ್ಮೆ ತೋರಿಸ್ದೆ. ವಿಕ್ರಮ್ ಅವರೇ, ಆಮೇಲೆ ಏನಾಯಿತು? ದೀಕ್ಷಾ ಕಾತರದಿಂದ ಕೇಳಿದ್ಲು. ನಿನ್ನೆ ಅವ್ರು ಹೇಳಿದ್ದನ್ನೇ ಈ ಪಂಡಿತರು ಸಹ ಹೇಳಿದ್ರು. ನನಗೆ ಇವುಗಳಲ್ಲಿ ನಂಬಿಕೆ ಇಲ್ಲ ದೀಕ್ಷಾ, ಆದರೆ ಮೂವರು ಒಂದೇ ರೀತಿ ಹೇಳುವಾಗ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಪೂರ್ತಿ ನನ್ನ ಮನಸ್ಸಿನಲ್ಲಿ ನಮ್ಮ ಮಗಳ ಆಲೋಚನೆಯೇ ಇತ್ತು. ನೀನು ಹೇಳಿದಂಥ ಅವಳಿಗೆ ಮದುವೆ ಯೋಗ ಇಲ್ದಿದ್ರೆ ಅವಳು ವಿಧವೆಯಂತೆ ಬದುಕೋದನ್ನು ನಾವು ನೋಡಬೇಕಾಗುತ್ತಲ್ವೇ? ಅದು ಸಾಧ್ಯ ಇಲ್ಲ ದೀಕ್ಷಾ. ಅವಳ ವಿಷಯದಲ್ಲಿ ಈ ಪರೀಕ್ಷೆ ಮಾಡೋದಕ್ಕೆ ನಂಗೆ ಧೈರ್ಯ ಇಲ್ಲ. ಆದಷ್ಟು ಬೇಗ ಮದುವೆ ನಡೀಬೇಕು. ಆದರೆ ದಿಢೀರನೇ ಹೇಗೆ ವಿಕ್ರಮ್ ಅವರೇ? ಮಗಳ ಮನಸ್ಸಿಗೆ ನೋವಾಗೋದಿಲ್ವೇ? ಅವಳ ಮುಂದೆ ಇದನ್ನು ಹೇಗೆ ಹೇಳೋದು? ನನಗೆ ಆಲೋಚನೆ ಮಾಡಿದ್ರೆ ಟೆನ್ಷನ್ ಆಗ್ತಿದೆ. ದೀಕ್ಷಾ, ನೀನು ಚಿಂತಿಸಬೇಡ, ಅದೆಲ್ಲ ನಾನು ನೋಡ್ಕೊಳ್ತೀನಿ. ನನ್ನ ಮಗಳಿಗೆ ನಾನು ಹೇಳೋದಕ್ಕಿಂತ ಹೆಚ್ಚೇನಿರೋದಿಲ್ಲ. ಇಶಾನಿಗೆ ಅವಳಪ್ಪ ಅಂದರೆ ಪ್ರಪಂಚ. ನಿಜ, ಆದರೂ ಅವಳಿಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ? ದೀಕ್ಷಾ, ಆಗೇನಾದರೂ ಇದ್ದರೆ ಮೊದಲು ನಂಗೆ ತಿಳಿಯುತ್ತೆ. ನಾನು ಅವಳಪ್ಪ ಮಾತ್ರ ಅಲ್ಲ, ಬೆಸ್ಟ್ ಫ್ರೆಂಡ್ ಕೂಡ. ಸರಿ, ಒಪ್ಕೊಂಡೆ. ಆದರೆ ವಿಕ್ರಮ್ ಅವರೇ, ಅಷ್ಟು ಬೇಗ ಅವಳಿಗೆ ತಕ್ಕ ಹುಡುಗ ಸಿಗಬೇಕಲ್ಲ? ಅದನ್ನೆಲ್ಲ ಯೋಚಿಸಿ ತಲೆ ಕೆಡಿಸ್ಕೊಳ್ಬೇಡ, ಎಲ್ಲವೂ ನನ್ನ ಮನಸ್ಸಿನಲ್ಲಿದೆ. ಇಶಾನಿ ಬರಲಿ, ನಾನು ಮಾತಾಡ್ತೀನಿ. ಸರಿ, ನನಗೆ ಹೇಳೋದಿಲ್ಲ ಅಲ್ವಾ? ಹ್ಞೂ ಅಂತ ಅವಳು ಎದ್ದು ಹೋಗೋದಕ್ಕೆ ಹೊರಟಾಗ ವಿಕ್ರಮ್ ಅವಳನ್ನ ಎಳೆದು ಮಡಲಲ್ಲಿ ಕೂರಿಸ್ಕೊಂಡ. ನಿನ್ನ ಈ ತುಂಟಾಟ ಎಲ್ಲ ಬಿಡು, ನೀನು ಬೇಗನೆ ಅತ್ತೆ ಆಗಬೇಕಿದೆ. ಹೌದಾ? ಇದು ನಿಮಗೂ ಅನ್ವಯಿಸುತ್ತೆ. ನೀವು ಮಾವ ಆಗಲಿದ್ದೀರಿ, ಹಾಗಾಗಿ ನನ್ನ ಹತ್ರ ಈ ಶೃಂಗಾರ ಸ್ವಲ್ಪ ಕಡಿಮೆ ಮಾಡಬೇಕು. ಅಬ್ಬಾ, ನೀನು ಕಡಿಮೆ ಏನಲ್ಲ. ವಿಕ್ರಮ್ನ ಆತನನ್ನು ಚಿತೆಗೆ ಇಡೋವರೆಗೆ ಇದು ಇದ್ದೇ ಇರುತ್ತೆ ದೀಕ್ಷಾ. ನಾನು ಮನಸ್ಸು ಮಾಡಿದರೆ ಮಗಳ ಮದುವೆ ಸಮಯದಲ್ಲಿ ನೀನು ಹೊಟ್ಟೆ ಉಬ್ಬಿಸ್ಕೊಂಡು ನಿಂತಿರ್ತೀಯ ಗೊತ್ತಾ? ಅಯ್ಯೋ, ಇವರು ಸ್ವಲ್ಪನೂ ನಾಚಿಕೆ ಇಲ್ಲ. ವಿಕ್ರಮ್ ನಗ್ತಾ ದೀಕ್ಷಾಳನ್ನು ಎದೆಗಪ್ಕೊಂಡು ಅವಳ ಹಣೆಗೆ ಮುತ್ತಿಟ್ಟ. ಅವಳು ಅವನ ಎದೆ ಬೆಚ್ಚಗಿನ ಅಪ್ಪುಗೆಯಲ್ಲಿ ಸುಮ್ಮನಾದ್ಲು. ಸಂಜೆ ಹಾಲ್ನಲ್ಲಿ ಚಹಾ ಕುಡಿದ ವಿಕ್ರಮ್, ದೀಕ್ಷಾ ಮತ್ತು ಮಕ್ಕಳು ಮಾತಾಡ್ತಾ ಕೂತಿದ್ರು. ಇಶಾನಿ ಪುಟ, ಅಪ್ಪ ಒಂದು ಮಾತು ಹೇಳಿದ್ರೆ ಕೇಳ್ತೀಯಾ? ಅಪ್ಪ, ಯಾಕೆ ಹೀಗೆ ಕೇಳ್ತಿದ್ದೀರಿ? ಅಪ್ಪ ಹೇಳೋದಕ್ಕಿಂತ ದೊಡ್ಡದು ಈ ಮಗಳಿಗೆ ಯಾವುದೂ ಇಲ್ಲ. ಅಪ್ಪನೇ ನನ್ನ ಪ್ರಪಂಚ ಅಲ್ವಾ? ಕೇಳಿದ್ಯಾ ದೀಕ್ಷಾ? ನಾನು ಹೇಳಿಲ್ವಾ ನನ್ನ ಮಗಳಿಗೆ ನನ್ನ ನಿರ್ಧಾರವೇ ಅವಳ ನಿರ್ಧಾರ ಅಂತ? ವಿಷಯ ಹೇಳಿ ಅಪ್ಪ. ಇಶಾನಿ, ಇಲ್ಲಿ ಅಪ್ಪನ ಹತ್ರ ಬಂದು ಕೂರು. ಅವಳು ವಿಕ್ರಮ್ ಪಕ್ಕ ಬಂದು ಕೂತ್ಲು. ವಿಕ್ರಮ್ ಅವಳನ್ನ ತಕ್ಕೊಂಡ. ನಿಮ್ಮಮ್ಮ ಕಳೆದ ಬಾರಿ ದೇವಸ್ಥಾನಕ್ಕೆ ಹೋದಾಗ ನಿನ್ನ ಜಾತಕವನ್ನು ತೋರಿಸಿದ್ರು.
ಅದರಲ್ಲಿ ನಿನ್ನ ಮದುವೆಯನ್ನು ಈ 21 ವರ್ಷದೊಳಗೆ ಮಾಡದಿದ್ದರೆ ನಿನಗೆ ಆ ಯೋಗವೇ ಇಲ್ಲ ಅಂತ ಬಂದಿದೆ. ಅಪ್ಪ, ಇಶಾನಿ ದಂಗಾದ್ಲು. ನೀನು ಬೇಸರ ಮಾಡಿಕೊಡ್ಬೇಡ. ಒಬ್ಬರು ಹೇಳಿದ್ದನ್ನು ನಾನು ನಂಬಲಿಲ್ಲ. ನಂತರ 2-3 ಪಂಡಿತರ ಹತ್ರ ತೋರಿಸ್ದೆ. ಎಲ್ಲರೂ ಅದನ್ನು ಹೇಳಿದ್ರು. ಹಾಗಾಗಿ ಅಪ್ಪ ನಿನ್ನ ಮದುವೆ ನಿಶ್ಚಯ ಮಾಡಿದ್ದಾನೆ. ವಿಕ್ರಮ್ ಈ ಮಾತು ಹೇಳಿದ ತಕ್ಷಣ ಇಶಾನಿ ಹೃದಯ ನಿಂತು ಹೋದಂತಾಯಿತು. ಅಪ್ಪು, ಅಕ್ಕು ಮತ್ತು ಆದಿಗೂ ಹಾಗೆ ಅನ್ನಿಸ್ತು. ಇಶಾನಿ, ಅಪ್ಪ ನಿನಗೆ ಯಾರೋ ಅಪರಿಚಿತರನ್ನ ತಂದು ಕೊಡೋದಿಲ್ಲ. ನಮಗೆ ವರ್ಷಗಳಿಂದ ತಿಳಿದಿರೋ ಕುಟುಂಬ ಇದು. ಅಪ್ಪನ ಬಿಸ್ನೆಸ್ ಫ್ರೆಂಡ್ ಹರಿನಂದನ್ ಅವರ ಮಗ ವಿಘ್ನೇಶ್ ಹರಿ ದೊಡ್ಡ ಬಿಸ್ನೆಸ್ ಕುಟುಂಬವಾದರೂ ನಮ್ಮಂತೆ ಸರಳ ಜೀವನ ನಡೆಸೋರು. ವಿಕ್ಕಿ, ನಿನಗೆ ಗೊತ್ತಲ್ವೇ, ಕಾಲೇಜ್ನಲ್ಲಿ ಉಪನ್ಯಾಸಕನಾಗಿದ್ದಾನೆ ಮತ್ತು ಬಿಸ್ನೆಸ್ ಕೂಡ ನೋಡ್ಕೊಳ್ತಿದ್ದಾನೆ. ಯಾವುದೇ ಕೆಟ್ಟ ಅಭ್ಯಾಸಗಳಿಲ್ಲದ ಒಳ್ಳೆ ಹುಡುಗ. ವಿಕ್ರಮ್ ಅವರೇ, ವಿಕ್ಕಿ ತುಂಬ ಒಳ್ಳೆ ಹುಡುಗ. ನಮ್ಮ ಮಗಳಿಗೆ ಒಳ್ಳೆ ಜೋಡಿ ಹಾಕ್ತಾನೆ. ಇದೇನಾ ಸರ್ಪ್ರೈಸ್ ಅಂತ ಹೇಳಿದ್ದು? ಹೌದು. ಇಶಾನಿ, ಹೇಳಿ ಅಪ್ಪ. ನಿಮ್ಮಮ್ಮ ಮಧ್ಯಾಹ್ನ ಒಂದು ತಮಾಷೆ ಮಾಡಿದ್ಲು. ನಿನಗೆ ಕೇಳದೆ ಮದುವೆ ನಿಶ್ಚಯ ಮಾಡಬಾರ್ದು, ಅವಳಿಗೆ ಯಾರ ಮೇಲಾದರೂ ಪ್ರೀತಿ ಇದ್ದರೆ ಏನು ಮಾಡೋದು ಅಂತ ಕೇಳಿದ್ಲು. ಅದಕ್ಕೆ ನಾನು ಹೇಳಿದೆ, ಹಾಗೇನಾದರೂ ಇದ್ಲೇ ಮೊದಲು ನನಗೆ ತಿಳಿಯುತ್ತೆ ಅಂತ. ಅಲ್ವಾ ಇಶಾನಿ ಪುಟ್ಟ? ಇಶಾನಿ ಹೃದಯ ಭಾರ ಆಯಿತು. ಏನು ಹೇಳಿ, ತಾನಪ್ಪನಿಗೆ ಸುಳ್ಳು ಹೇಳ್ತಿದ್ದೀನಿ. ತನ್ನ ಮನಸ್ಸನ್ನು ಅಪ್ಪನಿಂದ ಮರಿಮಾಚ್ತಿದ್ದೀನಿ. ಈ ಹೃದಯವೆಲ್ಲ ತನ್ನ ಬಿಳಿ ಕಣ್ಣಿನ ರಾಜಕುಮಾರನಿಂದ ತುಂಬಿದೆ ಅಂತ ಹೇಳಲಾಗದೆ ಇಶಾನಿ ಮನಸ್ಸಿನಲ್ಲೇ ಅತ್ತಲು. ಅವಳು ತನ್ನ ತಮ್ಮಂದಿರ ಮುಖವನ್ನು ದೈನ್ಯವಾಗಿ ನೋಡಿದ್ಲು. ಅವರಿಗೆ ಮಾತ್ರ ಅವಳ ಪ್ರೀತಿಯ ವಿಷಯ ತಿಳಿದಿತ್ತು. ಇಶಾನಿ, ಅಪ್ಪ ನಿನಗೆ ಕೇಳದೆ ಮಾತು ಕೊಟ್ಟಿದ್ದಕ್ಕೆ ನಿನಗೇನಾದರೂ ವಿರೋಧ ಇದೆಯಾ? ಅಪ್ಪ, ಯಾಕೆ ಹೀಗೆ ಕೇಳ್ತಿದ್ದೀರಿ? ಈ ಇಶಾನಿಗೆ ಎಲ್ಲವೂ ನೀವೇ. ನಿಮ್ಮಿಷ್ಟವೇ ನನ್ನಿಷ್ಟ. ನೀವೇ ನಿರ್ಧರಿಸಿ. ನನಗೆ ಸಮ್ಮತ ಇದೆ. ಇಶಾನಿ ಮಾತು ಕೇಳಿ ಆ 3 ತಮ್ಮಂದಿರು ಸ್ತಬ್ಧರಾದರು. ವಿಕ್ರಮ್ನ ಕಣ್ಣುಗಳು ತುಂಬಿ ಬಂದವು. ಅವನು ಅವಳನ್ನ ತಪ್ಕೊಂಡು ಹಣೆಗೆ ಮುತ್ತಿಟ್ಟ. ನಾನು ಹೇಳಿಲ್ವ ದೀಕ್ಷಾ, ನನ್ನ ಮಗಳಿಗೆ ನಾನು ಹುಡುಕ್ದವನೇ ಇಷ್ಟ ಆಗ್ತಾನೆ ಅಂತ? ಈಗ ನಿನ್ನ ಅನುಮಾನ ತೀರ್ತಲ್ವೇ? ನಮ್ಮಿಷ್ಟವೇ ಅವಳಿಷ್ಟ ಅಲ್ವಾ ಇಶಾನಿ? ಹೌದಪ್ಪ, ಅವಳು ಮೆಲ್ಲನೆ ಹೇಳಿದ್ಲು. ಸರಿ ಮಕ್ಕಳೇ, ಹೋಗಿ ಓದ್ಕೊಳ್ಳಿ. ಇಶಾನಿ ರೂಮ್ಗೆ ಹೋದ ತಕ್ಷಣ ಆ 3 ತಮ್ಮಂದಿರು ಅವಳ ಹಿಂದೆಯೇ ಹೋದರು. ವಿಕ್ರಮ್ ಮತ್ತು ದೀಕ್ಷಾ ಒಂದು ದೊಡ್ಡ ಸಮಸ್ಯೆಯನ್ನು ದಾಟಿದ ಸಮಾಧಾನದಿಂದ ಒಬ್ರಿಗೊಬ್ಬರು ನೋಡಿಕೊಂಡ್ರು. ಈ ಸಮಯದಲ್ಲಿ ಬೆಡ್ ಮೇಲೆ ಮಲಗಿ ಇಶಾನಿ ಜೋರಾಗತ್ಲು. ಅಷ್ಟರಲ್ಲಿ ಬಾಗಿಲು ತೆಗೆದು ಆ 3 ಒಳಗೆ ಬಂದರು. ಬಾಗಿಲು ಹಾಕಿ ಅವಳ ಹತ್ರ ಬಂದರು. ಅಕ್ಕ, ನಿನ್ನ ಮೇಲೆ ಸಿಟ್ಟು ಬರ್ತಿದೆ. ನಿನ್ನ ಮನಸ್ಸಿನಲ್ಲಿ ಏಬಲ್ ಅಣ್ಣನ ಇಟ್ಕೊಂಡು ವಿಕ್ಕಿ ಅಣ್ಣನ ಮದುವೆ ಆಗೋದಕ್ಕೆ ಹೇಗೆ ಒಪ್ತೆ? ವಿಕ್ಕಿ ಅಣ್ಣನ ಹಣ ನೋಡಿಯಾ? ಅಕ್ಕು, ಯಾಕೆ ಹೀಗೆ ಮಾತುಗಳಿಂದ ನೋಯಿಸ್ತಿದ್ಯಾ? ನಾನೇನು ಮಾಡಲಿ? ಅಪ್ಪ ಹೇಳಿದ್ದನ್ನು ನೀವು ಕೇಳಿದಿರಲ್ವಾ? ಅಪ್ಪನ ಮನಸ್ಸಿನಲ್ಲಿ ಇಶಾನಿ ಎಲ್ಲವನ್ನು ಹೇಳ್ತಾಳೆ ಎಂಬ ನಂಬಿಕೆ ಇದೆ. ಅಪ್ಪನಿಗೆ ಆ ನೋವು ಕೊಡೋದಕ್ಕೆ ನಂಗೆ ಸಾಧ್ಯ ಇಲ್ಲ. ಅಪ್ಪ ಅಮ್ಮನಿಗೆ ಅಂದು ಕೊಟ್ಟ ಮಾತನ್ನು ಉಳಿಸ್ಕೊಳ್ಳಲು ಎದುರಿಗಿರೋರ ಮುಂದೆ ತಲೆ ತಗ್ಸಿ ನಿಲ್ಲೋದು ನನಗೆ ನೋಡೋದಕ್ಕೆ ಸಾಧ್ಯ ಇಲ್ಲ. ನನ್ನ ಹಣೆಬರ ಇಷ್ಟೇ. ನನ್ನ ಏಬಲ್ನ ಆ ಮುಖವನ್ನು ಮರೆಯೋದಕ್ಕೆ ನಂಗೆ ಸಾಧ್ಯ ಇಲ್ಲ. ಆದರೆ ಅಪ್ಪನನ್ನು ನೋಯಿಸೋದಕ್ಕಾಗಲ್ಲ. ನನ್ನ ಏಬಲ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲಿದ್ದರೂ ಸುಖವಾಗಿರಲಿ. ಇನ್ನು ಮುಂದೆ ಅವನು ಸಿಗೋದು ಬೇಡ. ಸಿಕ್ಕರೆ ನನಗೆ ಸಹಿಸೋದಕ್ಕಾಗಲ್ಲ. ಹೃದಯ ಒಡೆದು ಅಳ್ತಾ ಇರೋ ತನ್ನ ಅಕ್ಕನನ್ನು ಹೇಗೆ ಸಮಾಧಾನ ಪಡಿಸ್ಬೇಕು ಅಂತ ತಿಳಿಯದೆ ಆ ತಮ್ಮಂದಿರು ಕಣ್ಣೀರು ಹಾಕಿದ್ರು. ಅಕ್ಕನನ್ನು ಅಪ್ಕೊಂಡು ಅವರು ಯಾವಾಗಲೂ ನಿದ್ದೆಗೆ ಜಾರಿದ್ರು. ಒಂದು ದೊಡ್ಡ ಸಮಸ್ಯೆ ಬಗೆಹರಿತು ಎಂಬ ಸಮಾಧಾನದಿಂದ ವಿಕ್ರಮ್ ಮತ್ತು ದೀಕ್ಷಾ ಮಲಗಿದ್ರು. ವಿಕ್ರಮ್ನ ಎದೆ ಮೇಲೆ ತಲೆ ಇಟ್ಟು ಮಲಗಿದ್ರು. ದೀಕ್ಷಾಳಿಗೆ ಒಳಗಿನಿಂದ ಏನೂ ಸಮಾಧಾನ ಇರಲಿಲ್ಲ. ವಿಕ್ರಮ್ ಅವರೇ, ಏನು? ಇಶಾನಿ ಪೂರ್ಣ ಮನಸ್ಸಿನಿಂದ ಮದುವೆಗೆ ಒಪ್ಪಿದಾಳ? ನನಗೆ ಯಾಕೋ ಅವಳು ನಮ್ಮ ಸಂತೋಷಕ್ಕಾಗಿ ಒಪ್ಪಿದಾಳ ಎಂಬ ಅನುಮಾನ. ಅವರಿಗೆ ಮಾತು ಕೊಡೋ ಮುನ್ನ ಮಗಳ ಹತ್ರ ಒಮ್ಮೆ ಕೇಳಬೇಕಿತ್ತಲ್ವ ವಿಕ್ರಮ್ ಅವರೇ? ನಾವು ಮಾಡಿದ್ದು ತಪ್ಪಾಯ್ತಾ? ಓ ದೀಕ್ಷಾ, ಸಾಕು ಮಾಡು. ನಮ್ಮ 4 ಮಕ್ಕಳಿಗೆ ನಮ್ಮ ಹತ್ರ ಏನನ್ನೂ ಹೇಳೋ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಇನ್ನು ಇಶಾನಿ ವಿಷಯದಲ್ಲಿ ನನಗೆ ತಿಳಿಯದ ರಹಸ್ಯ ಯಾವುದೂ ಇಲ್ಲ. ಅವಳಿಗೆ ಯಾರನ್ನಾದರೂ ಇಷ್ಟಪಟ್ಟಿದ್ರೆ ಮೊದಲು ಅವಳು ಹೇಳ್ತಿದ್ದದ್ದು ಅವಳ ಅಪ್ಪನಾದ ನನಗೆ. ಆ ವಿಷಯದಲ್ಲಿ ನನಗೆ 100ಕ್ಕೆ 100 ನಂಬಿಕೆ ಇದೆ. ಹಾಗಾಗಿ ಅಂಥ ಚಿಂತೆ ಬೇಡ. ಸುಮ್ಮನೆ ಆಲೋಚಿಸಿ ಮನಸ್ಸು ಕೆಡಿಸ್ಕೊಳ್ಳದೆ ಮಲಗು ಅಂತ ಹೇಳಿ ವಿಕ್ರಮ್ ಕಣ್ಮುಚ್ಚಿದ. ದೀಕ್ಷಾಳಿಗೆ ಮಾತ್ರ ಸಮಾಧಾನ ಆಗಲಿಲ್ಲ. ಏನೋ ಆಲೋಚಿಸ್ತಾ ಅವಳು ಕೂಡ ನಿದ್ದೆಗೆ ಜಾರದ್ಲು. ಬೆಳಿಗ್ಗೆ ವಿಕ್ರಮ್ ಜಾಗಿಂಗ್ ಮುಗಿಸಿ ಬಂದಾಗ ಹಾಲ್ನಲ್ಲಿ ಯಾವುದೋ ಲೋಕದಲ್ಲಿರುವಂತೆ ಕೂತಿದ್ದ ಇಶಾನಿಯನ್ನು ಕಂಡ. ವಿಕ್ರಮ್ ಒಂದು ಪಕ್ಕದಲ್ಲಿ ಕೂತಿದ್ದು ಅವಳಿಗೆ ತಿಳಿಲಿಲ್ಲ.
ಅವಳು ಏಬಲ್ ಎಂಬ ಆ ಬಿಳಿ ಕಣ್ಣಿನ ರಾಜಕುಮಾರ ನೆನಪಿನಲ್ಲಿದ್ಲು. ಇಶಾನಿ, ವಿಕ್ರಮ ಹಳೆಗಲು ಹಿಡಿದು ಅಲುಗಾಡಿಸ್ದ. ಅವಳು ಒಮ್ಮೆಲೆ ಬೆಚ್ಚಿ ಬಿದ್ಲು. ಏನಮ್ಮ ರಾಜ್ಕುಮಾರಿ, ಈ ಪ್ರಪಂಚದಲ್ಲೇ ಇಲ್ಲದಂತಿದೆಯಾ? ಏನಿಲ್ಲ ಅಪ್ಪ, ನಾನು ಸುಮ್ಮನೆ. ವಿಕ್ರಮ್ ಇಶಾನಿಯನ್ನು ಅಪ್ಕೊಂಡ. ಅವಳು ಅಪ್ಪನ ಹೆಗಲ ಮೇಲೆ ತಲೆ ಇಟ್ಲು. ಇಶಾನಿ, ಅಪ್ಪನನ್ನು ನೋಡು. ಅವಳು ಕಣ್ಣೆತ್ತಿ ವಿಕ್ರಮ್ನನ್ನು ನೋಡಿದ್ಲು. ನಿನಗೆ ಏನಾದರೂ ಬೇಸರ ಇದೆಯಾ? ನಿನಗೆ ಕೇಳದೆ ಮದುವೆ ನಿಶ್ಚಯ ಮಾಡಿದ್ದಕ್ಕೆ ನೋವಾಗಿದೆಯಾ? ನಿನಗಿಷ್ಟ ಇಲ್ದಿದ್ರೆ ಅಪ್ಪ ಈಗಲೇ ಅವರಿಗೆ ಬೇಡ ಅಂತ ಹೇಳ್ತೀನಿ. ಒಂದು ಕ್ಷಣ ತನ್ನ ಮನಸ್ಸನ್ನು ಅಪ್ಪನ ಮುಂದೆ ಬಿಚ್ಚಿಡೋಣವೇ ಅಂತ ಅವಳು ಯೋಚಿಸಿದ್ಲು. ಆದರೆ ಎಲ್ಲವನ್ನು ತಿಳಿದ ಮೇಲೆ ಅಪ್ಪನ ಮನಸ್ಸಿಗಾಗೋ ನೋವನ್ನೆದು ಅವಳ ಹೃದಯ ಭಾರವಾಯಿತು. ಅಪ್ಪ ಅವಳಿಗೆ ಕೇಳದೆ ಮಾತು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ಮಗಳ ಮೇಲಷ್ಟು ನಂಬಿಕೆ ಇದೆ ಅಂತ ಅರ್ಥ. ತಾನು ಆ ನಂಬಿಕೆಯನ್ನು ಮುರಿಬಾರ್ದು. ವಿಕ್ರಮ್ ತನ್ನಿಂದ ಯಾರಿಗೂ ತಲೆ ತಗ್ಗಿಸಬಾರ್ದು. ನನ್ನಿಷ್ಟ ನನ್ನಲ್ಲೇ ಮಣ್ಣಾಗಲಿ. ಅಪ್ಪ ಅಮ್ಮನಿಗೆ ಇದು ತಿಳಿಬಾರ್ದು. ಈ ಇಶಾನಿಗೆ ತನ್ನ ಅಪ್ಪನೇ ಎಲ್ಲದಕ್ಕಿಂತ ದೊಡ್ಡವರು. ಆ ಮನಸ್ಸನ್ನು ನೋಯಿಸಿ ನನಗೆ ಏನೂ ಆಗೋದು ಬೇಡ. ಏನಮ್ಮ ಇಶಾನಿ, ಅಪ್ಪನ ಪ್ರಶ್ನೆ ಇಷ್ಟೊಂದು ಆಲೋಚನೆಯಾ? ಅಪ್ಪ, ನಂಗೆ ಬೇಸರ ಇದೆ, ಅದು ನಿಮ್ಮನ್ನೆಲ್ಲ ಬಿಟ್ಟು ಬೇರೆ ಮನೆಗೆ ಹೋಗಬೇಕಲ್ಲ ಎಂಬ ಕಾರಣಕ್ಕೆ. ಆದರೆ ವಿಕ್ಕಿ ಅವ್ರ ಕುಟುಂಬ ನಮ್ಮ ಮೊದಲೇ ತಿಳಿದಿರೋದ್ರಿಂದ ನನಗೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಅಪ್ಪ ನನಗೆ ಏನು ಕೊಟ್ಟರು ಅದು ಬೆಸ್ಟ್ ಆಗಿ ಇರುತ್ತೆ ಅಂತ ನನಗೆ ಗೊತ್ತು. ಅದೆಲ್ಲನೂ ನಾನು ಪೂರ್ಣ ಮನಸ್ಸಿನಿಂದ ಒಪ್ಕೊಳ್ತೀನಿ. ಹಾಗಾಗಿ ನೀವು ಚಿಂತಿಸಬೇಡಿ. ನನಗೆ ಈ ಮದುವೆ ಇಷ್ಟ ಇದೆ. ಎದೆ ಸೀಳುವ ನೋವಿನಲ್ಲೂ ಅವಳು ವಿಕ್ರಮ್ಗೆ ಹಾಗೆ ಹೇಳಿದ್ಲು. ಇಶಾನಿಗೆ ಕಾಫಿ ತಂದ ದೀಕ್ಷಾ ಅಪ್ಪ ಮಗಳ ಸಂಭಾಷಣೆಯನ್ನು ಕೇಳಿಸ್ಕೊಂಡ್ಳು. ಅವಳಿಗೆ ಆ ಕ್ಷಣ ತುಂಬ ಸಮಾಧಾನ ಆಯಿತು. ನಗ್ನಗ್ತಾ ಅವಳು ಕಾಫಿ ತಂದ್ಲು. ನಮ್ಮ ಮಾತುಗಳನ್ನೆಲ್ಲ ಕಳ್ಳತನದಿಂದ ಕೇಳಿ ಏನೂ ತಿಳಿಯದ ಹಾಗೆ ಬರ್ತಿರೋದನ್ನು ನೋಡಿದ್ಯಾ ಇಶಾನಿ ಅಂತ ವಿಕ್ರಮ್ ಜೋರಾಗಿ ಹೇಳ್ದ. ಈ ಮನುಷ್ಯನಿಗೆ ಹಿಂದೆ ಕೂಡ ಕಣ್ಣಿದ್ಯಾ ದೇವ್ರೆ, ನಾನು ಬಂದಿದ್ದು ಹೇಗೆ ಕಂಡ್ರೋ ಏನೋ ಅಂತ ಮುಖ ಸಿಂಡರಿಸಿ ಕಾಫಿನ ಇಶಾನಿಗೆ ನೀಡಿದ್ಲು. ನನಗೆ ಕಾಫಿ ಇಲ್ವಾ ದೀಕ್ಷಾ? ಬೇಕಿದ್ರೆ ಅಡುಗೆ ಮನೆಗೆ ಹೋಗಿ ಕುಡೀರಿ ಅಂತ ಅವಳು ಒಳಗೆ ಹೋದ್ಲು. ಅಪ್ಪ, ಅಮ್ಮನಿಗೆ ಸಿಟ್ಟು ಬಂತು. ಬೇಡಮ್ಮ, ನಿಮ್ಮ ಅಮ್ಮನಿಗೆ ಸಿಟ್ಟು ಬರೋದು ಕಾರಣ ಬೇಕಿಲ್ಲ ಅಂತ ವಿಕ್ರಮ್ ನಗ್ತಾ. ಅವಳು ಕಳ್ಳತನದಿಂದ ಕೇಳಿದಾಳೆ ಅಂತ ಹೇಳಿದಕ್ಕೆ ಸಿಟ್ಟು ಬಂದಿರೋದು. ನಿಜಕ್ಕೂ ಅಮ್ಮ ಅಲ್ಲಿರೋದು ನಿಮಗೆ ಹೇಗೆ ತಿಳಿತಪ್ಪ? ಅದೊಂದು ರೀತಿ ಟೆಲಿಪತಿ. ಅವಳ ಸುಗಂಧ ಮತ್ತು ಅವಳ ಸಾಮೀಪ್ಯ ನನಗೆ ತಕ್ಷಣ ತಿಳಿಯುತ್ತೆ. ವಿಕ್ರಮ್ನ ಪ್ರಪಂಚವೇ ಅವಳು. ಅವಳು ನನಗೆ ನೀಡಿದ ದೊಡ್ಡ ನಿಧಿಗಳೇ ನೀವು ನಾಲ್ವರು. ವಿಕ್ರಮ್ನಾಥ್ನ ಪ್ರೇಮಕ್ಕೆ ಕೊನೆಯಿಲ್ಲ. ನಾನು ಅವಳ ಪ್ರೀತಿಸ್ಲೇ ಇರ್ತೀನಿ, ಅವಳು ಕೂಡ ನನ್ನನ್ನು ಅಂದ. ಅಪ್ಪ, ನಿಮ್ಮ ಪ್ರೀತಿ ಕಂಡು ಅಸೂಯೆ ಆಗ್ತಿದೆ. ನಿಮ್ಮಂತೆ ಪ್ರೀತಿಸ್ಬೇಕನ್ಸುತ್ತೆ, ಆದರೆ ನಿಮ್ಮಂತಾಗಲು ನಿಮಗೆ ಮಾತ್ರ ಸಾಧ್ಯ. ವಿಕ್ರಮ್ ನಗ್ತಾ ಇಶಾನಿ ಹಣೆ ಮುತ್ತಿಟ್ಟ. ನಾನು ಹೋಗಿ ನನ್ನ ಮುನಿಸ್ಕೊಂಡು ಹೆಂಡತಿಯನ್ನು ನೋಡ್ತೀನಿ. ಸರಿ ಸರಿ ಹೋಗಿ ಅಂತ ಇಶಾನಿ ಹೇಳಿದಾಗ ವಿಕ್ರಮ್ ಅವಳ ಕಿವಿಯನ್ನು ಸ್ವಲ್ಪ ತಿರುಚಿ ಒಳಗೆ ಹೋದ. ವಿಕ್ರಮ್ ಹೋದ ತಕ್ಷಣ ಅವಳು ಹಿಡಿದಿಟ್ಟಿದ್ದ ಕಣ್ಣೀರು ಹೊರಬಂತು. ಏಬಲ್, ಇನ್ನು ಮುಂದೆ ನಾನು ನಿನ್ನನ್ನು ನೋಡಬಾರ್ದು. ನಿನ್ನನ್ನು ಕಾಣೋದಕ್ಕೆ ಹಂಬಲಿಸಿದ ಇಶಾನಿ ಮನಸ್ಸು ನಿನ್ನೆ ಸತ್ತು ಹೋಯಿತು. ಇನ್ನು ಮುಂದೆ ನಿನ್ನ ಕಂಡ್ರೂ ನಂಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಕಣ್ಣೀರು ಒರೆಸ್ಕೊಂಡು ಅವಳು ಎದ್ದು ಒಳಗೆ ಹೋದ್ಲು. ಇತ್ತ ಒಬ್ಬ ವ್ಯಕ್ತಿ ಬಹುದೂರದಿಂದ ದೇವನ ನಾಡಿಗೆ ಬರೋದಕ್ಕೆ ಸಿದ್ಧನಾಗ್ತಿದ್ದ. ಗಂಟೆಗಳಿಂದ ಫೋನ್ ಹಿಡಿದು ಬಾಲ್ಕನಿಯಲ್ಲಿ ಓಡಾಡ್ತಿದ್ದ. ಯಾರು ಅಂತ ಗೊತ್ತಿಲ್ಲ. ನಾನು ಹತ್ರ ಹೋದಾಗ ಮಾತು ನಿಲ್ಲಿಸ್ಬಿಟ್ಟ. ಅಷ್ಟೊಂದು ರಹಸ್ಯವಾಗಿ ಯಾರ ಜೊತೆ ಮಾತಾಡ್ತಿದ್ದಾನೆ? ದೀಕ್ಷಾ ತನಗೆ ತಾನೇ ಗೊಣಗ್ತಾ ತಿರುಗಿದಾಗ ವಿಕ್ರಮ್ ಕೈಕಟ್ಟಿ ನಿಂತಿರೋದನ್ನು ಕಂಡ್ಲು. ವಿಕ್ರಮ್ ಫೋನ್ ಟೇಬಲ್ ಮೇಲಿಟ್ಟು ಫ್ರೆಶ್ ಆಗೋದಕ್ಕೆ ಹೋದ. ದೀಕ್ಷಾ ಫೋನ್ ತೆಗೆದು ನೋಡಿದಾಗ ಕರೆಗಳ ಪಟ್ಟಿಯಿಂದ ಆ ನಂಬರ್ ಡಿಲೀಟ್ ಮಾಡಲಾಗಿತ್ತು. ದೀಕ್ಷಾಳಿಗೆ ಸಿಟ್ಟು ಮತ್ತು ಬೇಸರ ಒಟ್ಟಿಗೆ ಬಂತು. ಅವಳು ಬೆಡ್ ಮೇಲೆ ಮಲಗಿದ್ಲು. ಮನಸ್ಸು ಇಲ್ಲಸಲ್ಲದನ್ನು ಯೋಚಿಸತೊಡಗಿತು. ವಿಕ್ರಮ್ ಹೊರ ಬಂದಾಗ ದೀಕ್ಷಾ ತಿರುಗಿಯೂ ನೋಡದೆ ಮಲಗಿದ್ಲು. ಅವಳ ಕಣ್ಣೀರು ಹರಿತಿತ್ತು. ವಿಕ್ರಮ್ ಲೈಟ್ ಆಫ್ ಮಾಡಿ ಬೆಡ್ ಲ್ಯಾಂಪ್ ಹಚ್ಚಿ ಮಲಗ್ದ. ಏನು ದೀಕ್ಷಾ, ನನ್ನ ಫೋನ್ನಲ್ಲಿ ನಾನು ಯಾರು ಕಾಲ್ ಮಾಡಿದೆ ಅಂತ ತಿಳಿಯದಿದ್ದಕ್ಕೆ ಈ ಪ್ರತಿಭಟನೆಯಾ? ಅವಳು ಉತ್ತರಿಸಲಿಲ್ಲ. ದೀಕ್ಷಾ. ವಿಕ್ರಮ್ ಅವಳನ್ನ ಬಲವಂತವಾಗಿ ತನ್ನ ಕಡೆ ತಿರುಗಿಸ್ದ. ಆಗ ಅವಳು ಅಳ್ತಿರೋದು ಅವನಿಗೆ ತಿಳಿಯಿತು. ದೀಕ್ಷಾ, ಏನಾಗಿದೆ ನಿನಗೆ? ಯಾಕೆ ಅಳ್ತಿದ್ಯಾ ಅಂತ ಅವಳ ಹೆಗಲು ಹಿಡಿದು ಕೇಳಿದಾಗ ಅವಳು ಅವನ ಕೈಗಳನ್ನ ತಳ್ಳಿ ಎದ್ದು ಕೂತ್ಲು. ವಿಕ್ರಮ್ ಅವರೇ ಅಂತ ಅವಳು ಕೇಳಿದಾಗ ಅವನು ಗದರ್ದ. ಕಿರ್ಚಬೇಡಿ, ನನಗೇನಾಗಿಲ್ಲ, ನಿಮಗೆ ಆಗಿರೋದು. ಆ ರಹಸ್ಯ ಫೋನ್ ಕಾಲ್ಗಳು, ನನ್ನ ಕಂಡಾಗ ಮಾತ್ರ ನಿಲ್ಲಿಸೋದು, ನಂಬರ್ ಡಿಲೀಟ್ ಮಾಡೋದು, ಇವೆಲ್ಲ ಯಾಕೆ? ನಿಮಗೆ ದೀಕ್ಷಾ ಅಂದರೆ ಬೇಸರ ಆಗಿದ್ರೆ ಹೇಳ್ಬಿಡಿ. ನೀವು ಬೇರೆಯವ್ರನ್ನ ಹುಡ್ಕೊಂಡು ಹೋಗೋದಕ್ಕೆ ನಾನು ಅಡ್ಡಿ ಆಗೋದಿಲ್ಲ.
ಅವಳು ಹೇಳು ಮುಗಿಸುವಷ್ಟರಲ್ಲೇ ವಿಕ್ರಮ್ ಜೋರಾಗಿ ಅವಳ ಕೆನ್ನೆಗೆ ಹೊಡೆದ. ವಿಕ್ರಮ್ನ ಆ ರೌದ್ರಾವತಾರ ಕಂಡು ದೀಕ್ಷಾ ಎದುರು ಹೋದ್ಲು. ಅವಳು ತಲೆ ತಗ್ಸಿದ್ಲು. ಯಾಕೆ ತಲೆ ತಗ್ಸಿದೀಯಾ ಹೇಳು? ವಿಕ್ರಮ್ಗೆ ಅಕ್ರಮ ಸಂಬಂಧ ಇದೆ ಅನ್ನೋದೇ ನಿನ್ನ ವಾದ ಅಲ್ವಾ? ನಾನು ಫೋನ್ ರಹಸ್ಯವಾಗಿ ಮಾತಾಡಿದೆ ಅಂತ ಇಷ್ಟೆಲ್ಲ ಮಾತಾಡಿದೆಯಲ್ಲ, ಎಂದಾದರೂ ಹೀಗೆ ಮಾಡಿದ್ದು ಕಂಡಿದೀಯಾ ದೀಕ್ಷಾ? ಅವನ ಅರಚಾಟಕ್ಕೆ ಅವಳು ನಡುಗಿದ್ಲು. ಆ ಪ್ರಶ್ನೆ ಸರಿಯಾಗಿತ್ತು. ಇವತ್ತಿನವರೆಗೆ ವಿಕ್ರಮ್ ಹೀಗೆಂದೂ ಮಾಡಿರಲಿಲ್ಲ. ಇವತ್ತೇ ಮೊದಲು. ಆದರೂ ತಾನು ಯಾಕೆ ಹಾಗೆ ಯೋಚಿಸ್ದೆ? ಏನು ಬಾಯಿ ಬರ್ತಿಲ್ವಾ? ವಿಕ್ರಮ್ಗೆ ಬೇರೆ ಹೆಣ್ಣು ಬೇಕಿದ್ರೆ ಅದು ಯಾವಾಗಲೂ ಆಗ್ತಿತ್ತು. ನನ್ನ ಹೆಂಡತಿ ನನ್ನ ಅರ್ಥ ಮಾಡ್ಕೊಳ್ತಾಳೆ ಎಂಬ ಹೆಮ್ಮೆ ನನಗಿತ್ತು. ಅದು ಈಗ ಹೋಯಿತು. ನಿನ್ನ ಯೋಚನೆ ಕೂಡ ಕಿರಿದಾದ ಮನಸ್ಸಿನ ಹೆಣ್ಣುಗಳಂತೆ ಇದೆ ಅಂತ ಹೇಳಿ ವಿಕ್ರಮ್ ಬಾಗಿಲು ಬಡಿದು ಹೊರಟು ಹೋದ. ದೀಕ್ಷಾಳಿಗೆ ತನ್ನ ತಪ್ಪಿನ ಅರಿವಾಯಿತು. ಯಾಕೆ ತಾನು ಹಾಕಿಡ್ತಾಗಿ ಯೋಚಿಸ್ದೆ? ತನ್ನ ಸ್ವಾರ್ಥವೇದ ಕಾರಣವಾ? ಅವಳು ಅಳ್ತಾ ಯಾವಾಗಲೂ ನಿದ್ದೆಗೆ ಜಾರದ್ಲು. ಬೆಳಿಗ್ಗೆ ಎದ್ದಾಗ ವಿಕ್ರಮ್ ಪಕ್ಕದಲ್ಲಿ ಇರಲಿಲ್ಲ. ದೀಕ್ಷಾಳಿಗೆ ತನ್ನ ವರ್ತನೆ ಬಗ್ಗೆ ಅಸಹ್ಯ ಅನ್ನಿಸ್ತು. ಅವಳು ಫ್ರೆಶ್ ಆಗಿ ಕೆಳಗೆ ಹೋದಾಗ ಹಾಲಿನಲ್ಲಿ ಅಪ್ಪ ಮಗಳು ಕಾಫಿ ಕುಡಿತಿದ್ರು. ಸಾಮಾನ್ಯವಾಗಿ ದೀಕ್ಷಾಳ ಕೈಯಿಂದ ಕಾಫಿ ಕುಡಿಯದಿದ್ದರೆ ವಿಕ್ರಮ್ಗೆ ಸಮಾಧಾನ ಇರಲಿಲ್ಲ. ಆದರೆ ಇಂದು ಅವನೇ ಇಶಾನಿಗೆ ಮಾಡೋದು ಹೇಳಿದ್ದಾನೆ. ದೀಕ್ಷಾಳ ಮನಸ್ಸಿಗೆ ತುಂಬ ನೋವಾಯಿತು. ಹಲೋ ದೀಕ್ಷಾ ಮೇಡಮ್, ನಾವಿಬ್ಬರು ಇಲ್ಲಿರೋದು. ನೋಡಿಯೂ ಒಂದು ಗುಡ್ ಮಾರ್ನಿಂಗ್ ಹೇಳಿದೆ, ಎಲ್ಲಿಗೆ ಓಡ್ತಿದ್ದೀರಾ? ನಾನು ನಿಮಗೆ ಕಾಫಿ. ಅಮ್ಮ, ನಮ್ಮ ಕೈಲಿರೋ ಕಾಫಿ ನೋಡಿಲ್ವೇ? ಅಪ್ಪ ಜಿಮ್ನಿಂದ ಬಂದಾಗ ನನಗೆ ಕಾಫಿ ಮಾಡೋದಕ್ಕೆ ಹೇಳಿದ್ರು. ಹಾಗಾಗಿ ನಾನು ಎಲ್ರಿಗೂ ಮಾಡಿದ್ದೀನಿ, ನೀನು ಹೋಗಿ ಕುಡಿ. ದೀಕ್ಷಾ ತಿರುಗಿ ಹೊರಟಾಗ ಇಶಾನಿ ಕರೆದ್ಲು. ಅಮ್ಮ ನಿಲ್ಲು, ನಿನ್ನ ಕೆನ್ನೆಯ ಕೆಂಪಾಗಿದೆ. ವಿಕ್ರಮ್ ತಕ್ಷಣ ದೀಕ್ಷಾಳ ಕೆನ್ನೆ ಕಡೆ ನೋಡ್ದ. ಏನಿಲ್ಲ ಇಶಾನಿ, ಬಿದಿರಿನ ಪರದೆ ಸರಿಸುವ ಕಾಲ್ ಜಾರಿ ಮುಖ ತಾಕ್ತು ಅಂತ ಸುಳ್ಳು ಹೇಳಿ ಅವಳು ಅಡುಗೆ ಮನೆಗೆ ಓಡಿದ್ಲು. ಇಶಾನಿ ವಿಕ್ರಮ್ನನ್ನು ಕೇಳಿದ್ಲು. ಅಪ್ಪ, ಅದು ಕೈ ಬೆರಳುಗಳ ಗುರುತಲ್ವೇ? ಅಮ್ಮ ಏನೋ ತಪ್ಪು ಮಾಡಿದಾಳೆ ಅಂತ ನನಗೆ ಗೊತ್ತು. ನೀವು ಸುಮ್ಮನೆ ಅವಳನ್ನ ಹೊಡೆಯೋದಿಲ್ಲ. ಏನಾಯ್ತಪ್ಪ? ವಿಕ್ರಮ್ ನಡೆದದೆಲ್ಲ ಹೇಳ್ದ. ಓ ಅದಕ್ಕೇನಾ? ಅಪ್ಪ, ಕಾಲ್ ಯಾರ್ದಾಗಿತ್ತು, ನೀವ್ಯಾಕೆ ಡಿಲೀಟ್ ಮಾಡಿದ್ರಿ? ಅದೊಂದು ಸರ್ಪ್ರೈಸ್ ಇಶಾನಿ, ನಿಮ್ಮೆಲ್ರಿಗೂ ಇರೋ ಸರ್ಪ್ರೈಸ್. ಅದಕ್ಕೆ ನಾನು ಗುಟ್ಟಾಗಿ ಮಾತಾಡಿದೆ. ಆದರೆ ನಿಮ್ಮಮ್ಮ ಬಾಯಿಗೆ ಬಂದ ಹಾಗೆ ಮಾತಾಡಿ ಏಟು ತಿಂದ್ಲು. ಮಕ್ಕಳೆಲ್ಲ ಹೋದ್ಮೇಲೆ ವಿಕ್ರಮ್ ಮತ್ತು ದೀಕ್ಷಾ ಮಾತ್ರ ಮನೆಯಲ್ಲಿದ್ದರು. ವಿಕ್ರಮ್ ಅವಳನ್ನು ನೋಡದಿದ್ದದ್ದು ಅವಳಿಗೆ ತುಂಬ ನೋವು ನೀಡಿತು. ಅವಳು ಅಡುಗೆ ಮನೆಯಲ್ಲಿ ಕೂತು ಅಳ್ತಿದ್ಲು. ಕೊನೆಗೆ ವಿಕ್ರಮ್ನನ್ನು ಕರೆಯೋದಕ್ಕೆ ಹೋದಾಗ ಅವನು ರೂಮ್ನಿಂದ ಹೊರಗೆ ಬರ್ತಿದ್ದ. ಅವರಿಬ್ಬರು ಡಿಕ್ಕಿ ಹೊಡೆದ್ರು. ದೀಕ್ಷಾಳ ತಾಳಿ ಸರ ವಿಕ್ರಮ್ನ ಶರ್ಟ್ ಬಟನ್ಗೆ ಸಿಕ್ಕಾಕೊಳ್ತು. ಅವಳು ಮೆಲ್ಲನೆ ಮುಖ ಎತ್ತಿ ನೋಡಿದ್ಲು. ವಿಕ್ರಮ್ ಕೋಪದಿಂದ ನೋಡ್ತಿದ್ದ. ಅವಳು ಸರವನ್ನು ಬಿಡಿಸೋದಕ್ಕೆ ಪ್ರಯತ್ನಿಸಿದ್ಲು, ಆದರೆ ಸಾಧ್ಯ ಆಗಲಿಲ್ಲ. ತೆಗಿದೀಯಾ? ನನಗೆ ಆಫೀಸ್ಗೆ ಹೋಗಬೇಕು. ಆಗ್ತಿಲ್ಲ, ಅವಳು ತೊದ್ದಿದ್ಲು. ಹಾಗಾದರೆ ಎಳೆದು ಹಾಕ್ಬಿಡು. ಅಕ್ರಮ ಸಂಬಂಧ ಇರೋ ಗಂಡನ ತಾಳಿ ಕುತ್ತಿಗೆಯಲ್ಲಿರೋದಕ್ಕಿಂತ ಕಿತ್ತೆಸೆಯೋದು ಒಳ್ಳೇದಲ್ವೇ ದೀಕ್ಷಾ? ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಅವನ ಎದೆಗೆ ಒರಗಿದ್ಲು. ನನ್ನ ಕ್ಷಮಿಸಿ ವಿಕ್ರಮ್ ಅವರೇ, ನಾನು ಬೇಸರದಲ್ಲಿ ಹಾಗೆ ಹೇಳ್ಬಿಟ್ಟೆ. ನೀವು ನನ್ನ ಜೊತೆ ಮಾತಾಡ್ತಿದ್ರೆ ನನಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ದೀಕ್ಷಾ ಅಂತವನು ಅವಳನ್ನು ಅಪ್ಕೊಂಡ. ಅಷ್ಟೇ, ಅವರ ಮುನಿಸು ಮುಗಿದಿತ್ತು. ಏನು ತಿಂದಿಲ್ವಲ್ಲ, ನಾನು ಊಟ ತರಲಾ ಅಂತ ಅವಳು ಹೋಗೋದು ಹೊರಟಾಗ ವಿಕ್ರಮ್ ಅವಳ ಕೈ ಹಿಡ್ದ. ಅವನ ಕಣ್ಣಲ್ಲಿ ತುಂಟತನ ಇತ್ತು. ಅವಳನ್ನ ಎತ್ಕೊಂಡು ಬೆಡ್ ಮೇಲೆ ಮಲಗಿಸಿ ಮಲ್ಲಿಗೆ ಬಳ್ಳಿಯಂತೆ ಅವಳನ್ನು ಆವರಿಸ್ಕೊಂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಮೆಂಬರ್ಶಿಪ್ ತಗೊಳ್ಳಿ. ಥ್ಯಾಂಕ್ ಯು.